ನಾವು ದೇವರನ್ನು ಹುಡುಕುತ್ತಾ ಕೆಲವೊಮ್ಮೆ ಮಂದಿರ ಮಸೀದಿಗಳಿಗೆ ಹೋಗುತ್ತೇವೆ ಅಥವಾ ನಮ್ಮ ಸಮುದಾಯದ ಆಚರಣೆಯ ಪ್ರಕಾರ ಪೂಜೆ ಮುಂತಾದವುಗಳನ್ನು ಮಾಡಿಸುತ್ತೇವೆ. ಇದನ್ನೆಲ್ಲ ಮಾಡುವುದರಿಂದ ಅಥವಾ ಮಾಡಿಸುವುದರಿಂದ ನಮಗೆ ದೇವರ ಕೃಪೆ ದೊರೆಯುವುದು ಅಂತ ಭಾವಿಸುತ್ತೇವೆ. ಆದರೆ ಇಷ್ಟೆಲ್ಲ ಮಾಡುವ ನಾವುಗಳು ಆ ದೇವರನ್ನು ಅರಿಯಲು ಎಂದಿಗೂ ಪ್ರಯತ್ನಿಸುವುದಿಲ್ಲ. ದೇವರ ಜೊತೆಗೆ ನಮ್ಮ ಸಂಬಂಧವು ಒಂದು ಗಿವ್ ಆ್ಯಂಡ್ ಟೇಕ್ ಆಗಿಬಿಟ್ಟಿದೆ. ನನಗೆ ಒಂದು ಜಾಬ್ ಬೇಕು, ಜಾಬ್ ಕೊಡಿಸಿದ್ರೆ ನಿನಗೆ ಒಂದು ಪೂಜೆನೋ ಅಥವಾ ಆಚರಣೆನೋ ಮಾಡಿಸ್ತೀನಿ. ಇಲ್ಲದೆ ಇದ್ರೆ ಆ ದೇವರನ್ನೇ ತೆಗಳುವ ನಿಂದಿಸುವ ಜನ ನಾವು. ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ನಮಗೆ ಒಳ್ಳೆಯದು ಆದರೆ ದೇವರು ಗ್ರೇಟ್, ಇಲ್ಲ ಅಂದರೆ ದೇವರು ಕೆಟ್ಟವನು. ಇದರಿಂದ ಆಗೋದು ಏನಂದ್ರೆ ನಮಗೆ ಆ ದೇವರ ಜೊತೆಗೆ ಎಂದಿಗೂ ಒಂದು ದೃಢವಾದ ಸಂಬಂಧ ಬೆಳೆಯೋದಿಲ್ಲ. ದೇವರ ಜೊತೆ ಗಿವ್ ಆ್ಯಂಡ್ ಟೇಕ್ ಆಡೋದನ್ನ ಬಿಟ್ಟು ಅವನ ಅರಿವು ಉಂಟು ಮಾಡಿಕೊಳ್ಳಬೇಕು. ಅವನ ಸ್ನೇಹ ಬಯಸಿ ಅವನ ಕಡೆಗೆ ಸಾಗಬೇಕು. ಅವನು ಯಾವಾಗಲೂ ನಮ್ಮ ಜೊತೆಗೆ ಇರುವನು. ನಮ್ಮ ಪ್ರತಿಯೊಂದು ಎದೆ ಬಡಿತ ಕೇಳುವವನು. ಪ್ರತಿಯೊಂದು ಉಸಿರು ಅವನ ಆಜ್ಞೆಯಿಂದಲೇ ತಗೊಳ್ಳೋದು ಅಂತ ನಾವು ಅರಿತುಕೊಂಡಾಗ ನಾವು ಅವನ ಹತ್ತಿರ ಏಳು ಪ್ರತಿಯೊಂದು ಅಳಲು ಪ್ರಾರ್ಥನೆಯಾಗಿರುತ್ತದೆ. ನಾವು ಅವನ ಧ್ಯಾನದಲ್ಲಿ ಕುಳಿತಿರೋ ಪ್ರತಿಯೊಂದು ಕ್ಷಣ ಉಲ್ಲಾಸಭರಿತವಾಗಿರುತ್ತದೆ. ಅದೇ ನಿಜವಾದ ಪೂಜೆ, ಅದೇ ನಿಜವಾದ ಭಕ್ತಿ ಆದ ನಿಜವಾದ ವೈರಾಗ್ಯ ಮತ್ತು ಅದೇ ಆ ದೇವನನ್ನು ಅರಿಯುವ ಸರಿಯಾದ ರೀತಿ. ಬನ್ನಿ ಆ ದೇವನ ಜೊತೆಗೆ ಸಾಮೀಪ್ಯ ಬೆಳೆಸೋಣ.